ಹಲೋ ನನ್ನ ಮುದ್ದು ಕುಟುಂಬದವರೇ, ಪ್ರೇಮ ಶಂಕರ್ ಕೈ ರುಚಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ಇವತ್ತು ನಾನು ನಿಮಗೆ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲೇ ಫಿಶ್ ಮಸಾಲಾನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬಾನೇ ಹೆಲ್ದಿ ಆಗಿರುತ್ತೆ, ಜೊತೆಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದರ ರಸನ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 kg ಫಿಶ್ನ ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ 2 ಚಮಚ ಜೀರಿಗೆ ಹಾಕಿದ್ದೀನಿ. ಅದ್ರ ಜೊತೆ 2 ಚಮಚ ಧನಿಯಾ, 1 ಚಮಚ ಕಾಳು ಮೆಣಸು, ಹಾಗೆ ಸ್ವಲ್ಪ ಮೆಂತೆ ಕಾಳನ್ನ ಹಾಕೊಂಡಿದ್ದೀನಿ. ಫಿಶ್ ಮಸಾಲಕ್ಕೆ ಮೆಂತೆ ಕಾಳ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಹಾಕಬೇಕು, ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮೊದಲು ನಾನು ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ಪೌಡರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಹಾಕೊಂಡಿದ್ದೀನಿ. ಸೊ ಮುಂಚೆನೇ ಇವೆರಡನ್ನ ಹಾಕ್ಬಿಟ್ರೆ ಈ ಪೌಡರ್ ನೀಟಾಗಿ ಬರಲ್ಲ. ಅದಕ್ಕೆ ಫಸ್ಟ್ ಪೌಡರ್ ರೆಡಿ ಮಾಡಿಕೊಂಡು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈಗ ಇದೇ ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಮೀನು ಸಾರಿಗೆ ಮೊದಲೆಲ್ಲ ನಾನು ಟೊಮ್ಯಾಟೊ ಹಾಕ್ತಾ ಇರಲಿಲ್ಲ, ಜಸ್ಟ್ ಹುಣಸೆ ಹಣ್ಣಿನ ರಸ ಹಾಕಿ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಒಂದ್ಸರಿ ಟೊಮ್ಯಾಟೊ ಹಾಕಿ ನಾನು ಟೇಸ್ಟ್ ನೋಡಿದ್ಮೇಲೆ ರುಚಿ ತುಂಬ ಇಷ್ಟ ಆಯಿತು. ಅದಾದಮೇಲಿಂದ ಕಂಪಲ್ಸರಿಯಾಗಿ ನಾನು ಮೀನು ಸಾರಿಗೆ ಟೊಮ್ಯಾಟೊನ ಹಾಕ್ತೀನಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಯಲ್ಲಿ 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಅಥವಾ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಎಣ್ಣೆನಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು. ನಾವು ಯಾವುದನ್ನು ಮುಂಚೆ ರೋಸ್ಟ್ ಮಾಡ್ಕೊಂಡಿಲ್ಲ, ಎಲ್ಲದನ್ನು ಹಾಗೇನೆ ಹಾಕಿದ್ವಲ್ಲ, ಹಾಗಾಗಿ ಎಣ್ಣೆನಲ್ಲಿ ಅವೆಲ್ಲ ಚೆನ್ನಾಗಿ ಫ್ರೈ ಆದರೆ ಅದ್ರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ, ಮಸಾಲ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಪೇಸ್ಟನ್ನ ಇದಕ್ಕೆ ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊನಲ್ಲಿ ಹಸಿ ಅಂಶ ಹೋಗಿ ಎಣ್ಣೆ ಅಂಶ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು 2ರಿಂದ 3 ಸೆಕೆಂಡ್ವರೆಗೂ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಉಳಿದಿರೋ ಮಸಾಲೆಗಳನ್ನು ಹಾಕೊಳ್ಳೋಣ. ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ, ಹಾಗೆ 2 ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಹಾಕಿರ್ತೀವಿ, ಹಾಗೆ ಕಾಳು ಮೆಣಸನ್ನು ಕೂಡ ಹಾಕಿರ್ತೀವಲ್ವ, ನೋಡಿಕೊಂಡು ಖಾರದ ಪುಡಿನ ಹಾಕ್ಕೋಬೇಕು. ಹಾಗೆ 1 ಚಮಚದಷ್ಟು ಫಿಶ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಹುಣಸೆ ಹಣ್ಣಿನ ರಸ ರೆಡಿ ಮಾಡ್ಕೊಂಡಿದ್ದಲ್ವ, ಅದನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇಯ್ನಾಗಿ ನಾವು ಯಾವುದೇ ಸಾಂಬಾರು ಅಥವಾ ಪಲ್ಯ ಮಾಡ್ಕೊಳ್ಳುವಾಗ ಈ ರೀತಿ ಮಸಾಲ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಲ್ಲೇ ಅದರ ಟೇಸ್ಟ್ ಇರುತ್ತೆ. ಸೊ ಇದನ್ನು ಕೂಡ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಣ್ಣೆ ಅಂಶ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಇಷ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ. ನೆಕ್ಸ್ಟ್ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೋದು. ನಾನಿಲ್ಲಿ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಈ ಮಿಕ್ಸಿ ಜಾರಲ್ಲೇ ಒಂದು ಅರ್ಧ ಜಾರ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತೆ 2ರಿಂದ 3 ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ನಾವು ಫಸ್ಟ್ ನೀರು ಹಾಕಿದಾಗ ಹೇಗಿತ್ತು ನೋಡಿದ್ರೆ ಅಲ್ವಾ ಕನ್ಸಿಸ್ಟೆನ್ಸಿ, ಈಗ ಇದು ಸ್ವಲ್ಪ ಗಟ್ಟಿ ಆಗಿದೆ. ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋಂಥ ಫಿಶನ್ನು ಇದಕ್ಕೆ ಹಾಕಿ ಜಾಸ್ತಿ ಅದನ್ನು ಮಿಕ್ಸ್ ಮಾಡಬಾರ್ದು, ಫಿಶ್ ಬೇಗನೆ ಬೇಯುತ್ತೆ. ಹಾಗೆ ನಾವು ಮಿಕ್ಸ್ ಮಾಡಿದಷ್ಟು ಅದರಲ್ಲಿರೋ ಮುಳ್ಳುಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಲ್ಲ ಮೀನುಗಳನ್ನು ಈ ರೀತಿ ಸಾಂಬಾರಲ್ಲಿ ಹಾಕಿದ್ಮೇಲೆ ಜಸ್ಟ್ ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಅದನ್ನು ಒಳಗಡೆ ದಬ್ಬಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಇದನ್ನು ಬೇಯಿಸಿದ್ರೆ ಆಯಿತು, ಫಿಶ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಜಾಸ್ತಿ ಮಿಕ್ಸ್ ಮಾಡಿದಷ್ಟು ನಾನು ಹೇಳ್ದಾಗೆ ಅದರಲ್ಲಿರೋ ಮುಳ್ಳುಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಹಾಗೆ ಫಿಶ್ ಕೂಡ ಕಟ್ಟಾಗಿಬಿಡುತ್ತೆ. ಫಿಶ್ ಬೇಯೋದಕ್ಕೆ ತುಂಬ ಟೈಮ್ ಏನು ಬೇಕಾಗೋದಿಲ್ಲ, ಜಸ್ಟ್ 2ರಿಂದ 3 ನಿಮಿಷಕ್ಕೆಲ್ಲ ಚೆನ್ನಾಗಿ ಫಿಶ್ ಬೆಂದೋಗ್ಬಿಡುತ್ತೆ. ಒಂದು ವೇಳೆ ಅದನ್ನು ಮಿಕ್ಸ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಈ ರೀತಿ ಪಾತ್ರನ ಇಟ್ಕೊಂಡು ಸ್ವಲ್ಪ ಅಲ್ಲಾಡಿಸಿದ್ರು ಸಾಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ಮೇಲ್ಗಡೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಉದುರಿಸ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಾಯಲ್ಲಂತೂ ಖಂಡಿತ ನೀರು ಬರ್ತಾ ಇರುತ್ತೆ. ಮನೇಲೂ ಅಷ್ಟೇ ಇದ್ರ ಘಮ ಫುಲ್ ಹರಡ್ಕೊಂಡ್ಬಿಟ್ಟಿದೆ, ಅಷ್ಟು ರುಚಿಯಾಗಿ ಬಂದಿದೆ. ಸೊ ಮಾಡಿದ ತಕ್ಷಣನೇ ಫಿಶ್ ಸಾಂಬಾರನ್ನ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು. ಫಸ್ಟ್ ಹೋಗಿ ಈ ಫಿಶ್ ಸಾಂಬಾರನ್ನ ಟೇಸ್ಟ್ ಮಾಡಿದೆ. ಶೀತ ಆದಾಗ ನಾನ್ ವೆಜ್ ತಿನ್ನೋರಿಗಂತೂ ಮೀನು ಸಾರು ಕುಡೀರಿ, ಬೇಗ ಶೀತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಈ ಮೀನು ಸಾರನ್ನು ಕುಡಿದ್ರೆ ಖಂಡಿತ ಶೀತನೂ ಕಡಿಮೆ ಆಗುತ್ತೆ, ಹಾಗೆಯೇ ನಾಲಿಗೆ ಕೆಟ್ಟೋಗಿರುತ್ತೆ ಅಂತಾರಲ್ವ, ಅದು ಕೂಡ ಕ್ಲಿಯರ್ ಆಗುತ್ತೆ. ಇಂಥ ರುಚಿಯಾಗಿರೋಂಥ ಮೀನು ಸಾರನ್ನ ತಿಂದವ್ರಿಗೆ ಗೊತ್ತು ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ. ನಾನು ಹೇಳ್ತಾ ಇರೋದನ್ನ ಕೇಳಿ ಇಷ್ಟು ಚೆನ್ನಾಗಿರುತ್ತಾ ಅಂತ ಅನ್ಕೊಳ್ಳೋದಷ್ಟೇ ಅಲ್ಲ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ರುಚಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್.